ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು. ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಬಗ್ಗೆ ಮತ್ತೊಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಗಳು ಬರ್ತಾವೆ. ಅದು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12 ಯಾವಾಗ ಶುರು ಆಗ್ಬೋದು ಅನ್ನೋಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಸ್ನೇಹಿತರೆ. ಅದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ನೋಡ್ತಾ ಹೋಗೋಣ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನಿನ್ನೆ 13 ಜುಲೈ ಅಂತಲೇ ಹೇಳ್ಬೋದು, ನಿನ್ನೆ ಪ್ರೆಸ್ ಮೀಟ್ ಕೂಡ ಮುಕ್ತಾಯಗೊಳ್ತು. ನಮ್ಮ ಕಿಚ್ಚ ಸುದೀಪ್ ಅವರು ಮತ್ತೆ ಬ್ಯಾಕ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ನಮ್ಮ ಸೀಸನ್ 12ರ ನಿರೂಪಕರಾಗಿ ನಮ್ಮ ಕಿಚ್ಚ ಅವರೇ ಮುಂದುವರಿತಾ ಇದ್ದಾರೆ. ಅದರ ಜೊತೆಗೆ ಇನ್ನೊಂದಿಷ್ಟು ಖುಷಿ ಪಡುವಂಥ ವಿಚಾರ ಅಂದರೆ ಈ 12ನೇ ಸೀಸನನ್ನು ಮಾತ್ರ ಅವರು ಹೋಸ್ಟ್ ಮಾಡ್ತಾ ಇಲ್ಲ, 15ನೇ ಸೀಸನ್ವರೆಗೂ ಕೂಡ ಅವರು ಮುಂದುವರಿತಾ ಇದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಇದರಿಂದಾಗಿ ಎಲ್ಲರಿಗೂ ಕೂಡ ಖುಷಿ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿನ್ನೆ ಪ್ರೆಸ್ ಮೀಟ್ ನೋಡಿದವರು ಯಾರಿಗೂ ಕೂಡ ಸೀಸನ್ 12 ಯಾವಾಗ ಶುರು ಆಗ್ತದೆ ಅನ್ನುವಂತಹ ಮಾಹಿತಿ ಸಿಗಲೇ ಇಲ್ಲ ಅಂತಲೇ ಹೇಳ್ಬೋದು. 1.5 ಗಂಟೆಗಳ ಕಾಲ ಪ್ರೆಸ್ ಮೀಟ್ ನಡೆದರು. ಹಾಗಾದರೆ ಸೀಸನ್ 12 ಯಾವಾಗ ನಡೆಯುತ್ತದೆ ಅನ್ನುವಂಥ ಮಾಹಿತಿಯನ್ನು ಎಲ್ಲ ಬಿಗ್ ಬಾಸ್ ಅಭಿಮಾನಿಗಳು ಕೇಳ್ತಾ ಇದ್ದಾರೆ. ನಮಗೆ ಬಂದಿರುವಂಥ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ. ಹಾಗಾದರೆ ಯಾವಾಗಂತ ನೋಡ್ತಾ ಹೋಗೋದಾದರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಇವತ್ತು ಜುಲೈ 1 ಅಂತ ಹೇಳ್ಬೋದು. ಪ್ರೋಮೋ ಆಲ್ಮೋಸ್ಟ್ ಆಲ್ ಇನ್ನು ಜುಲೈ 20ರಿಂದ 25ನೇ ತಾರೀಕು ಆಲ್ಮೋಸ್ಟ್ ಆಲ್ ಇನ್ನು 20ರಿಂದ 25 ದಿನ ಆದಮೇಲೆ ಪ್ರೋಮೋ ಬಿಡುಗಡೆ ಆಗ್ತದೆ ಸ್ನೇಹಿತರೆ. ಅದಾದ ನಂತರ 1 ತಿಂಗಳ ನಂತರ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12 ಶುರುವಾಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇವೆ ಸ್ನೇಹಿತರೆ. ಹಾಗಾದರೆ ಯಾವ ದಿನಾಂಕ ಅಂತ ನೋಡ್ತಾ ಹೋದಾದರೆ ಸೆಪ್ಟೆಂಬರ್ನ ಮೊದಲ ವಾರದಲ್ಲಿ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12 ಶುರುವಾಗುವಂತಹ ಆಲ್ಮೋಸ್ಟ್ ಆಲ್ ಕನ್ಫರ್ಮ್ ಆಗಿದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇವೆ. ಇದು ಆಗಸ್ಟ್ನಲ್ಲಿ ಶುರು ಆಗಬೇಕಾಗಿತ್ತು. ನಮ್ಮ ಕಿಚ್ಚ ಸುದೀಪ್ ಅವರು ಬಿಲ್ಲರಂಗ ಭಾಷೆ ಸಿನಿಮಾದ ಒಂದು ಶೂಟಿಂಗ್ ಕಂಟಿನ್ಯೂಸ್ 15ರಿಂದ 20 ದಿನ ಇರೋದರಿಂದ 3ರಿಂದ 4 ವಾರ ಅವರೇ ಪೋಸ್ಟ್ಪೋನ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಇಲ್ಲಾಂದರೆ ಆಗಸ್ಟ್ನ ಮೊದಲ ವಾರದಲ್ಲಿ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12 ಶುರು ಆಗಬೇಕಾಗಿತ್ತು. ನಮ್ಮ ಕಿಚ್ಚ ಸುದೀಪ್ ಅವರ ಕಾರಣದಿಂದಾಗಿ ಸೆಪ್ಟೆಂಬರ್ನ ಮೊದಲ ವಾರದಲ್ಲಿ ಈ ಸಲದ ಬಿಗ್ ಬಾಸ್ ಕನ್ನಡ ಸೀಸನ್ 12 ಶುರುವಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇವೆ ಅನ್ನೋಂಥ ಮಾಹಿತಿ ಬರ್ತಾ ಇದೆ. ಇದು ಯಾವುದೇ ರೀತಿಯಾಗಿ ಇನ್ನೂ ಆಫಿಷಿಯಲ್ ನ್ಯೂಸ್ ಅಲ್ಲ, ಆದರೆ ಬಂದಿರುವಂತಹ ಮಾಹಿತಿಯ ಪ್ರಕಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಆಲ್ಮೋಸ್ಟ್ ಆಲ್ ಇನ್ನೂ 2 ತಿಂಗಳು ಬಾಕಿ ಇದೆ. ಅಲ್ಲಿವರೆಗೂ ಎಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ ಏನೇನೆಲ್ಲ ಆಗುತ್ತೆ, ಯಾರೆಲ್ಲ ಕಂಟೆಸ್ಟೆಂಟ್ಗಳು ಬರ್ತಾರೆ, ಎಲ್ಲದರ ಇನ್ಫಾರ್ಮೇಷನ್ ಈ ಒಂದು ಚಾನಲ್ನಲ್ಲಿ ಸಿಗ್ತಾ ಹೋಗ್ತದೆ. ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾಯಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.